ದೇವ, ಅದೇನು ಕರುಣೆಯಪ್ಪ ನಿನಗೆ ನಮ್ಮ ಸಂಸಾರದ ಮೇಲೆ. ನಾವು ಯಾರಿಗೆ ಕೇಡು ಮಾಡಿದೆವೆಂದು ನಮಗಿಂತಹ ದುರ್ಗತಿ ತಂದಿಯಪ್ಪ. ನೀನು ಏನೇ ಕಷ್ಟ ಕೊಟ್ಟರೂ ಕುಂದಲಿಲ್ಲ, ಕೊರಗಲಿಲ್ಲ. ನಮ್ಮ ಹಣೆಯ ಬರಹನೆ ಇಷ್ಟೆಂದು ತಿಳಿದು ನಮ್ಮ ಪಾಲಿಗೆ ನಾವಿದ್ದರೂ ನೀನು ನಮ್ಮ ಮೇಲೆ ಹಠ ದುಡ್ಡು ನಿಂತಿದೆ. ನೀನು ಕೊಟ್ಟ ಕಷ್ಟ ಕಾರ್ಪಣ್ಯಗಳು ಒಂದೇ ಎರಡೇ. ತಾತ ಮುತ್ತಾತಂದಿರ ಕಾಲದಿಂದ ಬಂದಂತ ಮನೆ, ಹೊಲ, ಗದ್ದೆ ಎಲ್ಲವನ್ನ ಪರರ ಪಾಲು ಮಾಡಿದೆ. ನಮ್ಮ ತಾಯಿಗೆ ಮುತ್ತೈದೆತನವಾಗಿ ನಮಗೆ ನನ್ನ ದಾರಿ ದೀಪವಾಗಿದ್ದ ನನ್ನ ತಂದೆ ನಾ ಕಾಲ ಮಾಡಕ್ಕೆ ಬಲಿ ತೆಗೆದುಕೊಂಡೆ. ಹೂವೆಂದು ಸಾಕಿ ಬೆಳೆಸಿದ ಸಂತೋಷನ ನಾವಾಗಿ ಮಾಡಿ ಮದುವೆಯ ಮಂಗಳ ಸವಿಗನಸನ್ನು ಕಾಣುತ್ತಿದ್ದ ನನ್ನ ತಂಗಿ ತೃತೀಯ ಬಾರಿಗೆ ಅನ್ನಮಯ ಕತ್ತಲಾಗಿದ್ದಿದೆ. ತಂದೆ ತಾಯಿಯರಿಗೆ ಹಸುಳಿಯಾಗಿ, ಅಕ್ಕ ಅಣ್ಣನಿಗೆ ನೆಡುಮೆಯ ಮುಖವಾಗಿ ಆಡಬೇಕಿದ್ದ ರಾಣಿ ಇಂದು ಉಡಲು ಬಟ್ಟೆ ಇಲ್ಲದೆ, ತಿನ್ನಲು ಕೂಡಿಲ್ಲದೆ ವಿಕಾರಿ ಮಾಡಿದೆ. ಎಲ್ಲಿಯಾದ್ರೂ ಕೂಲಿಯನ್ನಾದ್ರೂ ಮಾಡಿ ತಾಯಿ ತಂಗಿಯರನ್ನ ಸಾಕೋಣ ಅಂದ್ರೆ ನನ್ನ ಕಣ್ಣುಗಳನ್ನೇ ಕಿತ್ಕೊಂಡು ಕೊಡೋದಾಗಿದೆ. ಬಡವರ ಕಣ್ಣೀರ ಕಡಲು ಅಭಿಷೇಕವಾಗಿರುವ ನಿನಗೆ ಈ ದೀನಗಳ ಕೂಗು ಕೇಳಿದದು ಅಲ್ಲವೇ ಪರಮಾತ್ಮ? ತುಂಬಾ ಹಸಿ ಬರ್ತಾ ಇದ್ದೀನಮ್ಮ. ಅಯ್ಯೋ ಕನ್ನ, ಅಯ್ಯೋ ಕನ್ನ, ನಿನ್ನ ಪುಟ್ಟ ಹೊಟ್ಟೆಗೆ ಒಂದೇ ಒಂದು ಇಡೀ ಅನ್ನ ತಂದು ಕೊಡಲಾರದಷ್ಟು ಅಪ್ರಯೋಜಕನಮ್ಮ ಈ ನಿನ್ನ ದೃಷ್ಟ. ಈ ನನ್ನ ದೃಷ್ಟ ಅಣ್ಣನನ್ನ ಅಕ್ಸೆಪ್ಟ್ ಬಿಡಮ್ಮ, ಅಕ್ಸೆಪ್ಟ್ ಬಿಡು. ನಾವೇನ ದೊಡ್ಡವರು ಹೊಟ್ಟೆ ಹಸುವನ್ನ ತಡ್ಕೋತೀವಮ್ಮ. ಪಾಪ ಆ ದಿನ ಪ್ರಪಂಚನೇ ನೋಡ್ತಾ ಇರಮ್ಮ, ಅವಳು ಹೇಗಮ್ಮ ಹಸುವ ತಡ್ಕೋತಾಳೆ. ಅಮ್ಮ, ನಾನೇನಮ್ಮ ಮಾಡಲಿ? ಪರಮೇಶ್ವರ, ನನ್ನ ಮಕ್ಕಳು ಈ ಕಷ್ಟನ ನೋಡಬಾರ್ದು. ಒಂದೇ ಸಾರಿ ನಮ್ಮೆಲ್ಲರಿಗೂ ಸಾವನ್ನಾದ್ರೂ ಕೊಡಬಾರ್ದು ತಂದೆ, ಸಾವನ್ನಾದ್ರೂ ಕೊಡಬಾರ್ದು. ಬೇಡ ಬೇಡ ನೋಡು, ಒಂದ್ ವೇಳೆ ನಾವೆಲ್ಲರೂ ಉಪವಾಸದಿಂದ ಸತ್ರ ಪರವಾಗಿಲ್ಲ, ಆದ್ರೆ ಆ ನಿಮ್ಮ ಮಾವನ ಮನೆಗೆ ಮಾತ್ರ ಅಮ್ಮ. ಅಣ್ಣ, ಅಮ್ಮ, ನಾನೇನಮ್ಮ ಮಾಡ್ಲಿ? ದೇವ್ರೆ, ಯಾಕಪ್ಪ ನನ್ನನ್ನ ಇಂಥ ಪರೀಕ್ಷೆ ಗುರಿ ಮಾಡ್ತಾ ಇದೀಯಾ? ಇದಕ್ಕಿಂತ ನನಗೆ ಸಾವೇ ಬರಬಾರ್ದಾಗಿದ್ದೇನಪ್ಪ. ನಾವೀಗೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ಏನೂ ಆಗಲ್ಲ. ಏನಾದ್ರು ಮಾಡೋಣ ಮಾಡೋಣ. ಬೇಯಿಸ್ತಾ ಇರ್ತಾನ ಮಾಡೋಣ, ಏನಾದ್ರು ಮಾಡಿ ಅನ್ನೋಣ ಮಾಡೋಣ. ಮನುಷ್ಯ ಜೀವಂತವಾಗಿ ಬದುಕಿರ್ಬೇಕು ಅಂದ್ರೆ ತಿನ್ನುವ ಅನ್ನಕ್ಕೋಸ್ಕರ ಏನಾದ್ರೂ ಮಾಡ್ಲೇಬೇಕಮ್ಮ. ಅಮ್ಮನ್ನ ರಾಣಿ ನೋಡ್ಕೊತಾ ಇರಮ್ಮ. ನಾ ಎಲ್ಲಿಯಾದ್ರೂ ಹೋಗಿ ತಿನ್ನಲು ಏನಾದ್ರೂ ಬರ್ತೀನಮ್ಮ. ತಮಾಷೆ ಮಾಡ್ತಾ ಇದ್ಯಾ ನೀನು? ಇಂಥ ತಮಾಷೆ ಮಾಡ್ತೇನೆ. ನೀನು ಒಬ್ಬನೇ ಹೋಗಿ ಇಲ್ಲಿಂದ ಏನಂತ ತರ್ತೀಯ?
ನಿಮ್ಮ ಹಸಿವೆಯ ಕೂಗು ಕೇಳಿದಾಗ ನಾನು ಕೂಡ ನನ್ನ ಮರೆತು ಬಿಟ್ಟಮ್ಮ. ಮರೆತು ಬಿಟ್ಟೆ. ನೀನು ರಾಣಿ ಅಮ್ಮನ ಹತ್ರ ನಾನೇ ಏನಾದ್ರು ತಗೊಂಡ್ ಬರ್ತೀನಿ ಬುಜ್ಜಿ, ನೀನೆಂದುಕೊಂಡಷ್ಟು ವಿಶಾಲವಾದದಲ್ಲಮ್ಮ ನಮ್ಮ ಈ ಸಮಾಜ. ವಯಸ್ಸಿಗೆ ಬಂದ ಸುಂದರವಾದ ಹುಡುಗಿ ಈ ಪುರುಷ ಮೃಗದ ಮುಂದೆ ಹೋದರೆ ಅವರ ಹಸಿದ ಕಣ್ಣುಗಳು ನಿನ್ನ ಹಸಿದ ಹೊಟ್ಟೆಯನ್ನ ನೋಡೋದಿಲ್ಲಮ್ಮ, ನೋಡೋದಿಲ್ಲ. ನಿನ್ನ ಈ ಬೆತ್ತಲೆಯನ್ನು ಮೈಯನ್ನ ನೋಡುತ್ತಾರೆ. ಅವರ ಕಾಮುಕ ದೃಷ್ಟಿಗೆ ನೀನು ಬಲಿಯಾಗುತ್ತೀಯ ತಂಗಿ, ಬಲಿಯಾಗುತ್ತೀಯ. ನೀನು ನಮಗೆ ಭಿಕ್ಷಾನ ತಂದು ಸಾಕ್ತೇನೆ. ಇಂಥ ನಾಯಿ ಜೀವನ ನನ್ನ ಸತ್ತು ಬೇಡಪ್ಪ, ಬೇಡ. ಜೀವ ದೇಹದಲ್ಲಿ ಇರ್ಬೇಕು ಅಂದ್ರೆ ತಿನ್ನುವ ಅನ್ನಕ್ಕೋಸ್ಕರ ಏನಾದ್ರೂ ಮಾಡ್ಲೇಬೇಕಮ್ಮ. ನಮ್ಗಿರೋದು ಒಂದೇ ದಾರಿಯಮ್ಮ. ಭಿಕ್ಷೆ ಬೇಡೋದಮ್ಮ. ಭಿಕ್ಷೆ ಬೇಡ. ಹೌದಮ್ಮ, ನಾವೇನು ಕಳ್ತನ ಮಾಡ್ತಾ ಇಲ್ಲಮ್ಮ, ಅಥವಾ ಸೋಮಾರಿಗಳು ಅಲ್ಲ. ವಿಧಿ ಇಲ್ಲದೆ ಭಿಕ್ಷೆ ಬೇಡಲೇಬೇಕಮ್ಮ, ಭಿಕ್ಷೆ ಬೇಡಲೇಬೇಕು. ಹೋಗು, ಹಬ್ಬನ ಯಾವ್ದಾದ್ರು ಮಾಡ್ತೀನಿ ಹೇಳಲಿ ಕುಂಬ. ಎಲ್ಲರೂ ಸೇರಿ ಒಟ್ಟಾಗಿ ಭಿಕ್ಷೆ ಬೇಡೋಣ. ಸ್ವಲ್ಪ ಹೋಗಿ ಏನಾದ್ರು ತಗೊಂಡ್ ಬರ್ತೀವಮ್ಮ. ಎಲ್ಲಿಗೆ ಹೋಗ್ತೀರಮ್ಮ? ಏನಂತ ತಗೊಂಡ್ ಬರ್ತೀರಾ? ನಿಮ್ಮ ಹತ್ರ ದುಡ್ಡೇ ಇಲ್ವಲ್ಲ? ಪ್ರಪಂಚ ವಿಶಾಲವಾಗಿದೆ. ನಾವು ಏನಾದ್ರು ಮಾಡಿ ತಗೊಂಡ್ ಬರ್ತೀವಿ. ಬಾ ಅಮ್ಮ. ಕಾಣದ ಊರಲ್ಲಿ ಎಲ್ಲರ ಕಥೆಯ ಎಲ್ಲೂ ಮುಗಿಯದ ಬಾಳನಾಟಕದ ಆಡಿಸುತ್ತಿರುವೆ. ನೋಡು, ಪ್ರೀತಿಗೋಸ್ಕರ ಜಗತ್ತಲ್ಲಿ ಎಂತೆಂಥದೋ ತ್ಯಾಗ ಮಾಡ್ತಾ ಇದ್ದಾರೆ. ನನ್ಗೋಸ್ಕರ ಒಂದ್ ಚೂಡಿದಾರ ಹಾಕೊಳಕ್ಕಾಗಲ್ವಾ? ನೋಡು, ಈಗ್ಲೂ ನಿನಗೆ ಇಷ್ಟ ಇಲ್ಲ, ನಂಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳು, ನಾನು ಅವನು ಶೀಲಾ, ಬಳ್ಳಿ ಮಂಚಲ್ ಕಾಲೇಜು ಅಂದ್ರೆ 3 ಮತ್ತೊಂದು ಅಂದಂಗೆ ನನ್ನತ್ರನೇ ತೋರಿಸ್ತಿಲ್ಲ ನಿನ್ ತಡಕಿನ ಅಯ್ಯ ಆಟನ. ಅದೆಲ್ಲ ಚೆನ್ನಾಗಿ ವೇಸ್ಟ್ ನಾನು ಹೇಗ್ ಕಾಣಿಸ್ತೀನ? ಈ ವೇಷದಲ್ಲಿ ಗಂಡ ಬಿಟ್ಟಕ್ಕಿತ್ತು ಎಂಡ ಬಿಟ್ಟಿದ್ದೇನೆ ಎಷ್ಟು ಚೆನ್ನಾಗಿದೆ. ಸಣ್ಣಕ್ಲೆಲ್ಲ ಮಲಿಕೊಬಿಟ್ಟವೆ ಕೆಲವು. ಆ ವಯಸ್ಸು ಮುಂದೆ ಹೋಗ್ಬೇಡ, ಎಲ್ಲ ಇದು ಎಲ್ಲ ಅಲ್ಲೇ ಮಾಡ್ಕೊಬಿಡ್ತವೆ. ನೀನೆ ನನ್ನ ಆಡ್ಬತ್ತೀಯ ಆಡ್ಕೋ, ಹಂಗಾರ ನಾನು ಹೊಂಟೋಗ್ತೀನಿ. ಮಾಡಿ ಅಷ್ಟಕ್ಕೆಲ್ಲ ಕೋಪ ಮಾಡ್ಕೋತಾರ? ನೀನ್ ನನ್ನ ರಾಜ ಅಲ್ವಾ, ಚಿನ್ನು ಅಲ್ವಾ? ಇದಕ್ಕೇನ್ ಕಡಿಮೆ ಇಲ್ಲ. ಹುಡುಗರು ಹುಡುಗಿರಿಂದ ಯಾಕೆ ಬಿಡ್ತಾರಪ್ಪ ಅಂದ್ರೆ ಈ ರನ್ನ ಚಿನ್ನ ಅಂತ ಸೆಂಟಿಮೆಂಟ್ಗೆ ಹುಡುಗಿರಿಂಚ ಹುಡುಗರು ಹೋಗ್ತಾರೆ. ಅದಕ್ಕೆ ರೀ
ನೋಡಿ ನಾನು ತುಂಬಾ ಒಳ್ಳೆಯವಳು, ಆ ರೀತಿಯಲ್ಲೂ ನಾನು ಮಾಡೋದಿಲ್ಲ. ನಿನ್ನ ಪ್ರೀತಿ ಮಾಡೋದಕ್ಕೋಸ್ಕರನೇ ತಾನೇ ನಾನು ಇಷ್ಟು ಕಷ್ಟಪಡ್ತಾ ಇರೋದು. ನೋಡಿ ಇನ್ನೇನ್ ಪಶುಪತಿ ಬರೋ ಹೋಗ್ತಾ ಇತ್ತು, ಇಲ್ಲೇ ಬರ್ತೇನೆ. ನಾನು ಹೇಳ್ಕೊಂಡಿದ್ದೆಲ್ಲ ನೆನಪಿದೆಯಲ್ವಾ? ಸರಿ ಪಶುಪತಿ ಜಾಗ ಪಡೆದಿದ್ದಾನೆ, ಇದೇ ಜಾಗಕ್ಕೆ ಬಂದೇ ಬರ್ತೇನೆ. ನೋಡಿ ಬನ್ನಿ ಒಂದ್ ಮಾತು, ಪಾಪ ಅವ್ನ್ ಸುಮ್ನೆ ನಾನು ಹಿಂದೆ ಬಿದ್ದಿದ್ದಾನೆ ಅಷ್ಟೇನೆ, ಬಟ್ ತುಂಬಾ ಒಳ್ಳೆ ಹುಡುಗ, ಅವ್ನ್ಗೇನು ಮಾಡ್ಬೇಡಿ ಕಣ್ರಿ. ಹೋಗಲೇ, ನಾನು ಅವನಿಬ್ರು ಸಾಯೋ ತನಕ ಜೊತೆಲಿ ಇರ್ಬೇಕಾದವ್ರು. ಬಂದು ನಾಳೆ ಹೋಗುಳು, ನಾನೇನಾರ ಮಾಡ್ಬಿಡ್ತೀನಿ ಅವನಿಗೆ. ಹೋಗೇ ಕಂಡೇನೆ ಇಲ್ಲಿ ನೋಡಿ ನಾಡ್ತಾನ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀನ. ಅವ್ನಿಗೆ ಮೀಸೆ ತೋರ್ಸ್ಬಿಟ್ಟಿರ, ಆಮೇಲೆ ಎದಕ್ಕೋ ಓಡೋಗ್ತಾನೆ. ಇಲ್ಲ ಇಲ್ಲ ತಿನ್ನ ಬರ್ಲಾ, ಹುಷಾರು. ಹಗಲಿರಲಾರೆ ರಘುಮಗ ತೋರೆ ನೀರೇ ಬಾರೆ, ಪ್ರೇಮ ದೇವಿ ಕೂಗಳರಿಸಿ ಮೋಗ ತುಂಬಿ ಮದನರಿಸಿ ಮನ ತುಂಬಿ ತುಳುಕಿ ಬರಿಲೋಸ ವಿಭಿಲಾಸ ವಿಭಸಮಯ. ಶಿರಾಟಾಲಿ ತುಂಬಾ ಒತ್ತಾಯ್ತಾ ಚಿನ್ನ ಬಂದು ನಾನೇ ತಡ ಮಾಡ್ಬಿಟ್ಟಲ್ಲಪ್ಪ. ಶಿಲಾ ಹೋಗ್ರಿ, ನೀವು ನನ್ನ ಮಾತಾಡ್ಸ್ಬೇಡಿ. ಎಷ್ಟೊಂದಿನ ನಿಮ್ಗೋಸ್ಕರನೇ ಕಾಯ್ತಾ ಕೂತಿದ್ದೆ ಗೊತ್ತಾ, ಇಷ್ಟೊಂದು ತಡನ ಮಾಡೋದು. ನೋಡ ಚಿನ್ನ, ನಾನು ಬೆಂಗಳೂರಿಗೆ ಬರುತ್ತೆ ನಾಯಿ ಬೆಳೀತಾವೋ ಬಸ್ಸು ಟ್ರಾಫಿಕ್ ಚಟ್ಪಟ್ಟ ಇಲ್ಬಿಟ್ಟೆ ಕಣ. ಯಾಕ ಬಂತು ನಮ್ಮ ಮೆಣಸ್ರೇನೋ ಹೇಳಿದ್ರು, ಮಲ್ಲಿಗೆ ಹೂವು ಮೈಸೂರು ಪಾಕ್ ಎಲ್ಲ ತರು ಅಂದ್ಬಿಟ್ಟು ಇಳ್ದೆ ಕಣೆ. ಆ ಬೇಲಿ ಸೀಡ್ಸ್ಕೋದೆ ಕಣೆ, ಇದ್ದುತ್ತವೆಲ್ಲ ಕೊಳಕಾಗ್ ಮಾಡ್ತಾರೆ ಗೊಂಡೆ ಸಿಟ್ಕೊಂಡು. ಅಲ್ಲಿ ಜಾಂಗೀರು ಲಾಡು ಮಲ್ಲಿಗೆ ಹೂವು ಎಲ್ಲ ತಂದಿಸಿಲ್ಲ. ತೂ ಬೇಡಪ್ಪ, ಅವನ ಹತ್ರ ಇರೋದಿಲ್ಲ, ಬರೀ ಕೊಳಕ್ ತಿಂಡಿನೇ. ಅದೆಲ್ಲ ತಿಂದ್ರೆ ಕಾಯಿಲೆ ಬರುತ್ತೆ, ನನ್ ಬೇಡಪ್ಪ. ಇಲ್ಲ ಶ್ರೀನಾ, ಕೊಳತಿಂಡಿ ತಂದ್ಬಿಟ್ರೆ ನಿನ್ ಹೊಟ್ಟೆ ಎಲ್ಲ ಕೆಟ್ಟೋಗುದಿಲ್ವಾ? ನಾನು ಯಾಕೆ ಅಂದ್ರೆ ನಮ್ಮ ಹೆಂಗಸರು ಈಗ ಹೊಸದಾಗಿ ಮಿಕ್ಸಿ ಎಲ್ಲ ಇರ್ತದೆ, ಅದಕ್ಕೆ ಹೂವ ಮೈಸೂರು ಪಾಕು ಲಾಡು ಎಲ್ಲ ತಂದು ಇಟ್ಕೊಂಡು ಸಿದ ರೀ, ನಂಗೆ ತುಂಬಾ ನಾಚಿಕೆ ಆಗುತ್ತೆ ಕಣ್ರಿ. ನಾಚಿಕೆ ಗೀಚಿಗೆ ಊರಿಂದ ಆಚೆ ಕಾಣೆ. ನಾಳೆ ನಾಲ್ಕು ಮದ್ವೆ ಆಗುರಲ್ವಾ, ಹೆಣ್ಣು ಗಂಡು ಅಂದ್ಮೇಲೆ ಹೆಂಗಿರ್ಬೇಕು ಗೊತ್ತಾ? ಸಿರಾ ಡಾರ್ಲಿಂಗ್, ಮಲ್ಲಿಗೆ ಹೂವು ಮುಗಿಸ್ತೀನಿ ಬಾರೆ. ಮಲ್ಲಿಗೆ ಹೂವು ಏನ್ ಬೇಡ, ಮೊದಲು ತಿಂಡಿ ತಿನ್ಸಿ ಸಾಕು. ಅಯ್ಯೋ ತಿಂಡಿ ಬೇಕೇನೆ, ತಿಂಡಿ ಮೇಲೆ ಇವು ಜ್ಞಾನ ಇನ್ಯಾತ್ರ ಮೇಲೂ ಇಲ್ವಲ್ಲ ನಿಮಗೆ. ಸೀದಾ ತಗೋ, ಇದೊಂದು ಜಾಂಗೀರ್ ತಿಂದು ಸೀದಾ ತಿನ್ಸಿ, ನೀವೇ ತಿನ್ಸಿ. ಇದೇನೇ ಸೀದಾ ತುಟಿ ಮೇಲೆ ಮೀಸೆ ಇರುವಂಗದ. ಮೀಸೆನ? ಅಯ್ಯೋ ಮೀಸೆಲ್ಲಪ್ಪ, ನೆನ್ನೆ ತಾನೇ ಮಾವಿನ ಹಣ್ಣು ತಿಂದಿದ್ನ, ಅದು ಮೂತಿಗೆಲ್ಲ ಮೆತ್ಕೊಂಡ್ಬಿಟ್ಟಿತ್ತು, ಒರೆಸ್ಕೊಳ್ದೆ ಹಾಗೇನೆ ಇದೆ ಅಷ್ಟೇನೆ. ನೀನು ಆಗ್ಬೇಕು ಬರ. ಮಾವಿನ ಹಣ್ಣು ಅನ್ನೋದು ಅದು 3 ತಿಂಗಳು ಮುಂದಾಗೆ ಕಾಡೆ, ಈಗ ತಿಂದಾರೇನೆ ಮಾವಿನ ಹಣ್ಣ. ನಾನೇನ್ ಮಾಡಾನೆ, ಹೋರಿ ತಗೋ ಐಸ್ ಕ್ರೀಮು ಜಾಂಗೀರು ಜಿಲೇಬಿ ಇವೆಲ್ಲ ತಿನ್ನು, ಜಾಮೂನು ಎಲ್ಲ ತಂಡಿ ಆಗ್ಬೇಕಾನೆ. ಮಗು ಬೆಳಿಬೇಕಾದ್ರೆ ಹೆಂಗ್ ಬೆಳಿಬೇಕು, ನಿನ್ನ ಆರೋಗ್ಯ ಕೆಟ್ಟೈತದೆ. ನಿಮ್ಮನ್ನ ನೋಡ್ತಾ ಇದ್ರೆ ನಂಗೆ ಪ್ರೀತಿ ಉಕ್ಕಿ ಉಕ್ಕಿ ಬರ್ತಾ ಇದೆ. ಇದೇ ಖುಷಿಲಿ ಒಂದು ಹಾಡಾಡೋಣ. ಆಯ್ತು ಸೀಲಾ, ನೀನ್ ಆಡೋದು ನಾ ಕುಡಿದೆಚ್ಚು. ಹಲೋ ಮೈನಾ ಮೈನಾ ಮುಖೆ ಮುಖೆ ನಿನ್ನ ಮೈನಾ 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 ಮುಖೆ ಮುಖೆ ನಿನ್ನ ಮೈನಾ ಹರಿ ಹರಿ ಹರಿ
ಮತ್ತೆ ನನಗೆ ಸೋಡಾ ಚೀಟಿ ಕೊಟ್ಟಂಗೆ ಚೀಲ ನಾಳಕ್ಕೆ ನಿನಗೆ ಕೊಡಲ್ಲ ಅನ್ನೋದು ಏನು ಗ್ಯಾರಂಟಿ? ಹೌದಲ್ವಾ? ಈಗೇನೋ ಮಾಡುದು ಬಿಬಿ ಬದ್ದೆ. ಸರಿ, ಈಗ ಹೆಂಗೋ ಅವ್ಳು ಕಣ್ಣಿಡಿದು ಇಲ್ಲೇ ಇರ್ತೇನೆ ಬದನೆಕಾಯ ಅವ್ಳು ಇಟ್ಕೊಂಡು ಡ್ರೆಸ್ ಹಾಕೊಂಡು ನಾಟಕ ಆಡೋದು ಚೆನ್ನಾಗಿದೆ. ಹಿಂಗ್ ಮಾಡಿದ್ರೆ ಹೆಂಗಿರ್ತದೋ? ಏನಪ್ಪ? ಅದು ಸರಿ ಕಣ್ಣು ಚುರುಕು ಮತ್ತೆ ಹೋಯ್ತಾ ಹೋಯ್ತಾ ಹೇಳ್ಕೊಟ್ಟು ಮಾತಾಡ್ಕೊ ಹೋಗುವ. ನೋಡಿ ಸುಮ್ನಿರಣ್ಣ, ಯಾಕಣ್ಣ ಹಿಂಗೆಲ್ಲ ಹೇಳಿ ಅವ್ನ ಮನಸ್ಸು ಐತಿಯ ಅಣ್ಣ? ಇನ್ನು ಎಷ್ಟು ದೂರ ಅಂತ ಕರ್ಕೊಂಡು ಹೋಗ್ತೀಯ ಅಣ್ಣ? ನೋಡು, ಈ ಪ್ರಪಂಚದಲ್ಲಿ ಎಷ್ಟೇ ದೂರ ನೋಡ್ರು ಬರೀ ಕಗ್ಗತ್ಲೆ ತುಂಬಿನೇ ಹೋಗ್ತು ಅಣ್ಣ. ಬೆಳಕಂತೂ ಇಲ್ಲ ಅಣ್ಣ, ಬೆಳಗ್ಗೆ ನಿಜ ನಮ್ಮ ನಿಜ. ನಾವು ಎಷ್ಟೇ ದೂರ ಹೋದರೂ ನಮ್ಮವರು ಅಂತ ನಮ್ಗೆ ಯಾರು ಇಲ್ಲಮ್ಮ. ಹಸಿವು, ದುಃಖ, ನಿರಾಸೆ, ಬಡತನ ಇವು ಮಾತ್ರ ನಮ್ಮನ್ನ ಬೆಂಬಿಡದೆ ನಮ್ಮ ಜೊತೆಯಲ್ಲೇ ಬರ್ತಾವಮ್ಮ. ಅಣ್ಣ, ಯಾರು ಕೂಡ ತಗೊಳ್ಳಿ ಅಲ್ಲ ಅಣ್ಣ. ನಾವು ಮಾತ್ರ ಈ ಪ್ರಪಂಚದಲ್ಲಿ ತಗೊಳ್ಳಿ ಆಗೋದಲ್ಲ ಅಣ್ಣ. ಇಲ್ಲಮ್ಮ ಇಲ್ಲ. ಈ ಜಗತ್ತಿನಲ್ಲಿ ನ್ಯಾಯ, ನೀತಿ, ಧರ್ಮ ಅವು ಇನ್ನು ಜೀವಂತವಾಗಿದೆಯಮ್ಮ. ಅವು ಜೀವಂತವಾಗಿರುವ ತನಕ ನಾವು ತಬ್ಬಲಿಗಳಲ್ಲಮ್ಮ, ತಬ್ಬಲಿಗಳೆಲ್ಲ. ನಮ್ಮ ಆರ್ತನಾದ ರೋದನಕ್ಕೆ ಮನಕರಗುವ ತಾಯಂದಿರು, ತಂಗಿಯರು, ಅಣ್ಣ ತಮ್ಮಂದಿರು, ಬಂಧು ಭಗಿನಿಯರು ಇದ್ದಾರಮ್ಮ. ನಾವು ಕೈ ನೀಡಿ ಬೇಡಿದರೆ ಇಲ್ಲ ಅನ್ನೋದಿಲ್ಲಮ್ಮ. ಬನ್ನಿ, ನಮ್ಮ ನಾಚಿಕೆ, ಸಂಕೋಚ ಎಲ್ಲವನ್ನು ಬಿಟ್ಟು ಬೇಡೋಣ. ಬೇಡು ಕೈಯ ಮೊದಲ ಬೇಡದಿರೆ ಗತಿಯಿಲ್ಲ. ಬೇಡು ಕೈಯ ಮೊದಲ ಬೇಡದಿರೆ ಗತಿಯಿಲ್ಲ. ನಮಗಾರು ದಿಕ್ಕಿಲ್ಲ. ನಿಮ್ಮ ತಮ್ಮ ಬೇಡುವೆ ನಾನು ದಯೆ ಮಾಡಿ ದಯೆ ಮಾಡಿ ಪಾಪನಿ ಬೇಡೋ ಕೈ ನಮದಲ್ಲ ಬೇಗದಿರೆ ಗತಿಯಿಲ್ಲ ನಮಗಾರು ಗೊತ್ತಿಲ್ಲ
ನಾನು ನಾಳೆ ಇಷ್ಟೊತ್ತಿಗೆ ಬರ್ತೀನಿ. ಆಯ್ತು. ಹಾ ಅಂದಾಗೆ ಇವನ್ನೆಲ್ಲೋ ನೋಡ್ದೆ ಆಗಿದೆಯಲ್ಲ ಸತೀಶ. ಶ್ರುತಿ, ಏನಮ್ಮ ಇದು ವಿಚಿತ್ರ? ವಿಚಿತ್ರವಲ್ಲ, ಇದು ಸಚಿತ್ರವಣ್ಣ. ಯಾರಮ್ಮ ಶ್ರುತಿ ದೀಕ್ಷಿತರನ್ನು ನಿಂತಿದ್ದಂತೆ ಬಿಡದೆ ಕಾಡುತ್ತಾ ಇರೋರು? ಸತೀಶ, ನಾನಪ್ಪ ಬಸಪ್ಪನ ಮಗ ತಿರುಪತಿ. ಯಾರು? ತಿರುಪತಿ? ಏನಪ್ಪ ನಿಮ್ಮ ಸಂಸಾರ ಬಿರುಗಾಳಿಗೆ ಸಿಕ್ಕ ತರಗೆಲೆ ಅಂತೆ ದಡ ಸೇರದ ದೋಣಿ ಅಂತ ಆಯ್ತಲ್ಲ ನಿಮ್ಮ ಬಾಳು. ನಿಜನಪ್ಪ, ನಿಮ್ಮಂತ ಶ್ರೀಮಂತರ ಅಟ್ಟಾಸದ ದಬ್ಬಾಳಿಕೆಗೆ ನಮ್ಮ ಬಾಳು ತರಗೆಲೆ ತಾನೆ. ಈಗಲಾದ್ರೂ ನಮ್ಮ